ದ್ವಿತೀಯ PUC ಇಂಗ್ಲಿಷ್ ವಾರ್ಷಿಕ ಪರೀಕ್ಷೆ 1ರಲ್ಲಿ ಯಾರೆಲ್ಲ ಫೇಲ್ ಆಗಿದ್ದಾರೆ, ಯಾರು ರಿಪೀಟರ್ ಇದ್ರೆ, ಪ್ರೈವೇಟ್ ಕ್ಯಾಂಡಿಡೇಟ್ ಇದ್ದವ್ರು ಕಟ್ಟಿದ್ರೆ ಎಕ್ಸಾಮ್ ಬಟ್ ಪಾಸ್ ಆಗಿಲ್ಲ ಅಂತ ಕಷ್ಟ ಪಡಬೇಡಿ. ಈ ಒಂದು ವಿಡಿಯೋದಲ್ಲಿ ನೀವು ಯಾವ ರೀತಿ ಸುಲಭವಾಗಿ ಏನನ್ನು ಓದುವಂತ ಅವಶ್ಯಕತೆ ಇಲ್ಲ, ಕೇವಲ ಒಂದೇ ಒಂದು ವಿಡಿಯೋ ನೋಡಿ, ಈ ಒಂದು ವಿಡಿಯೋ ನೋಡ್ಕೊಂಡು ಹೋಗಿ ನೀವು ಆರಾಮಾಗಿ ಪಾಸ್ ಆಗ್ತೀರಾ. ನನ್ನ ಒಂದು ಪ್ರಾಮಿಸ್ ನಾನು ಗ್ಯಾರಂಟಿ ಕೊಡ್ತಾ ಇದ್ದೇನೆ. MCQ ಬಿಟ್ಟ ಸ್ಥಳ ಯಾವುದೇ ರೀತಿ ಪ್ರಶ್ನೆ ಆಗಿರ್ಬೋದು, ಇಲ್ಲಿ ಇಂಗ್ಲಿಷ್ ಅಲ್ಲಿ ನೀವು 80ಕ್ಕೆ 80 ತಗೋಬೇಕಂತಂದ್ರೆ ಒಂದು ವಿಡಿಯೋ ಸಜೆಷನ್ ಕೊಡ್ತೀನಿ ನಾನು. ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಆ ಒಂದು ವಿಡಿಯೋನ ಕ್ಲಿಕ್ ಮಾಡ್ಕೊಂಡು 1.5 ಲಕ್ಷ ಜನ ಆ ಒಂದು ವಿಡಿಯೋ ನೋಡಿ ಅವ್ರಿಗೂ ಕೂಡ ಅದು ತುಂಬಾ ಹೆಲ್ಪ್ ಆಗಿದೆ. ನೀವು ಮಾಡ್ಬೇಕಾಗಿರೋದು ಏನಂತಂದ್ರೆ ಆ ಒಂದು ವಿಡಿಯೋ ನೋಡಿ 80 ಔಟ್ ಆಫ್ 80 ಸಂಪೂರ್ಣ ಪ್ಯಾಕೇಜ್ ನಿಮ್ಗೆ ಏನ್ ಬೇಕು ಎಲ್ಲದೇ ಒಂದು ಪ್ರಶ್ನೆ ಕೇಳಿದ್ರು ಆ ಒಂದು ಸಮರಿಯನ್ನ ಬರೆದ್ಬಿಟ್ರೆ ಅದಕ್ಕದು ಉತ್ತರ ಕನ್ವೀನಿಯಂಟ್ ಆಗುತ್ತೆ. ಆ ರೀತಿ ನಾನು ಆನ್ಸರ್ ಕೊಟ್ಟಿದ್ದೀನಿ, ಆ ರೀತಿ ಶಾರ್ಟೆಸ್ಟ್ ಸಮರಿಗಳನ್ನ ಕೊಟ್ಟಿದ್ದೀನಿ. MCQ ಅದೇ ರೀತಿ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಕ್ವೆಶನ್ಸ್ ಅಂಡ್ ಆನ್ಸರ್ ಅನ್ನು ನಾನು ಡಿಸ್ಕಷನ್ ಮಾಡಿದ್ದೀನಿ, ಎಲ್ಲವನ್ನ ಡಿಸ್ಕಷನ್ ಮಾಡಿದ್ದೀನಿ. ಅದೇ ರೀತಿ 40 ಮಾರ್ಕ್ಸ್ ಗ್ರಾಮರ್, ಇಂಪಾರ್ಟೆಂಟ್ ಗ್ರಾಮರ್, ಲೆಟರ್ ರೈಟಿಂಗ್ ಅನ್ನ ಯಾವ ರೀತಿ ಬರೀಬೇಕು, ಪ್ರನೌನ್ ಅನ್ನ ಯಾವ ರೀತಿ ಬರೀಬೇಕು, ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಗೈಡೆನ್ಸ್ ಆ ಒಂದು ವಿಡಿಯೋದಲ್ಲಿದೆ. ಆ ಒಂದು ವಿಡಿಯೋ ನೋಡಿದ್ರೆ ನಾನು ಕೊಟ್ಟಿರ್ತಕ್ಕಂಥ PDF ಗಳನ್ನ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ. ಆ PDF ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೀನಿ. ಹೋಗಿ ತಗೊಂಡು ನೀವು ಓದಿದ್ರೆ ಸೆಕೆಂಡ್ PUC 28ನೇ ತಾರೀಕು ಇರ್ತಕ್ಕಂಥ ಎಕ್ಸಾಮ್ ಯಾವುದು ದ್ವಿತೀಯ PUC ವಾರ್ಷಿಕ ಪರೀಕ್ಷೆ 2ರಲ್ಲಿ ಸುಲಭವಾಗಿ ನೀವು ಪಾಸ್ ಆಗ್ತೀರಾ. ನಿಮ್ಮನ್ನ ಪಾಸ್ ಮಾಡ್ಲಿಕ್ಕೆ ತುಂಬಾ ಅಂದ್ರೆ ತುಂಬಾ ಈಸಿಯೆಸ್ಟ್ ವೇ ನಾನು ತಗೊಂಡು ಬಂದಿದ್ದೀನಿ. ಆ ಒಂದು ವಿಡಿಯೋ ನೋಡಿ ಕೊಟ್ಟಿರ್ತಕ್ಕಂಥ PDF ನ ಸುಲಭವಾಗಿ ಕರೆಕ್ಟ್ ಆಗಿ ಓದ್ಕೊಳ್ಳಿ. ಬೈ ಹಾರ್ಟ್ ಹಾಕಿ ಯಾವುದೇ ಪ್ರಶ್ನೆ ಕೇಳಿರಿ ಅವರು ಆ ಒಂದು ಸಮರಿಯನ್ನ ಬೈ ಹಾರ್ಟ್ ಹಾಕಿ ಬರೆದ್ಬಿಡಿ. ಆ ಒಂದು ಪ್ರಶ್ನೆಗೆ ಆ ಒಂದು ಉತ್ತರ ಕನ್ವೀನಿಯಂಟ್ ಆಗಿ ಬರಿಬಹುದಾಗುತ್ತೆ. ನೀವು ಇಷ್ಟನ್ನ ಮಾಡಿ. ನಾನು ರಾಹುಲ್ ಬಿಡ್ನಾಳ್, ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಧನ್ಯವಾದ ಸ್ನೇಹಿತರೆ.